ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಟೀಮೆಕ್ಸ್ ರಿಟೇಲ್ ಲಿಮಿಟೆಡ್ ಅವರ 2025ರ ಬಿಸ್ನೆಸ್ ಪ್ಲಾನ್ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೀವಿ. ಇದಕ್ಕೆ ಮುಖ್ಯವಾದ ಮಾಹಿತಿ ಸಿಕ್ಕಿರೋದು ಅವರದೇ ಅಫಿಷಿಯಲ್ ಯೂಟ್ಯೂಬ್ ಚಾನಲಿಂದ. ಒಂದು ವಿಡಿಯೋ ಇದೆ, ಅದನ್ನೇ ಆಧಾರವಾಗಿ ಇಟ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಏನು ಅಂದರೆ, ಈ ಪ್ಲಾನ್ ಹೇಗೆ ಕೆಲಸ ಮಾಡುತ್ತೆ, ಇದರಲ್ಲಿ ಏನೆಲ್ಲ ಇನ್ಸೆಂಟಿವ್ಸ್ ಅಂದರೆ ಪ್ರೋತ್ಸಾಹ ಧನಗಳು ಇವೆ, ಮತ್ತೆ ಹೇಗೆಲ್ಲ ಆದಾಯ ಗಳಿಸಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಹೌದು, ಇದು ಒಂದು MLM ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಪ್ಲಾನ್ ಅನ್ನೋದು ಮೊದಲು ಗೊತ್ತಿರಬೇಕು. ಇಲ್ಲಿ ಬರೀ ನಂಬರ್ಸ್ ನೋಡೋದಕ್ಕಿಂತ ಇದರ ಹಿಂದಿರೋ ಲಾಜಿಕ್ ಅದ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಆದಾಯ ಹೇಗ್ ಬರುತ್ತೆ, ಹೇಗೆ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಗಮನ ಇರಲಿ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಇದರಲ್ಲಿ ಸೇರೋದು ಹೇಗೆ? ರಿಜಿಸ್ಟ್ರೇಷನ್ ಫ್ರೀ ಅಂತ ಹೇಳಿದ್ರಲ್ಲ ವಿಡಿಯೋದಲ್ಲಿ. ಸೇರೋದಕ್ಕೆ ದುಡ್ಡಿಲ್ಲ, ಫ್ರೀಯಾಗಿ ರಿಜಿಸ್ಟರ್ ಮಾಡಬಹುದು. ಆದ್ರೆ ಒಂದು ಕಂಡೀಷನ್ ಇದೆ. ಏನದು? ಅಂದ್ರೆ ಸೇರಿದ 1 ತಿಂಗಳ ಒಳಗೆ ಹೊಸಬರು ಅವರ ಐಡಿಯಿಂದ 1,000 ಬಿಸ್ನೆಸ್ ವಾಲ್ಯೂಮ್ ಅಂದ್ರೆ BV ಅಷ್ಟು ಮೌಲ್ಯದ ಪ್ರಾಡಕ್ಟ್ಸ್ ತಗೋಬೇಕು. ಆದ್ರೆ ಇದು ಬರೀ ದುಡ್ಡು ಕಟ್ಟೋದಲ್ಲ ಅಲ್ವಾ? ಅವರಿಗೆ ಅದಕ್ಕೆ ತಕ್ಕ ಪ್ರಾಡಕ್ಟ್ ಸಿಗುತ್ತೆ. ಈ BV ಅಂದ್ರೆ ಏನು, ಸ್ವಲ್ಪ ಹೇಳ್ತೀರಾ? ಹೌದೌದು, ಪ್ರಾಡಕ್ಟ್ ಸಿಗುತ್ತೆ. ಈ ಬಿಸ್ನೆಸ್ ವಾಲ್ಯೂಮ್ ಅಥವಾ BV ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ಪ್ರಾಡಕ್ಟ್ಗೂ 1 BV ಪಾಯಿಂಟ್ಸ್ ನಿಗದಿ ಮಾಡಿರ್ತಾರೆ. ಮುಂದೆ ನಾವು ಮಾತಾಡೋ ಎಲ್ಲ ಇನ್ಸೆಂಟಿವ್ಸ್, ಕಮಿಷನ್ ಎಲ್ಲ ಲೆಕ್ಕ ಆಗೋದು ಈ BV ಮೇಲೇನೆ. ಒಂಥರ ಪಾಯಿಂಟ್ ಸಿಸ್ಟಮ್ ಇದ್ದಾಗೆ. ಓಕೆ, ಅರ್ಥ ಆಯ್ತು. ಸರಿ, ಸೇರಿದ ತಕ್ಷಣ ದುಡ್ಡು ಮಾಡೋಕೇನಾದ್ರೂ ದಾರಿ ಇದೆಯಾ? ಆರಂಭದಲ್ಲಿ ಹೇಗೆ ಇನ್ಕಮ್ ಬರುತ್ತೆ? ಹೌದು. ಸೇರಿದ ಮೊದಲನೇ ವಾರಲಿಂದಲೇ 2 ತರಹದ ಆದಾಯ ಶುರುವಾಗುತ್ತೆ. ಮೊದಲನೇದು ಡೈರೆಕ್ಟ್ ಸೆಲ್ಲರ್ ಇನ್ಸೆಂಟಿವ್. ಅಂದ್ರೆ ನಾವು ನೇರವಾಗಿ ಯಾರನ್ನಾದ್ರೂ ಪರಿಚಯಿಸಿದ್ರೆ ಸಿಗೋದು. ಕರೆಕ್ಟ್. ಉದಾಹರಣೆಗೆ, ನೀವು ಎ ಅನ್ನೋರನ್ನ 1,000 BV ಇಂದ ಸೇರಿಸಿದ್ರೆ ಆ 1,000 BVಯ 20% ನಿಮಗೆ ಸಿಗುತ್ತೆ, ಅಂದ್ರೆ 200 ರೂಪಾಯಿ. ಹಾಗಾದ್ರೆ ನಾನು ಎ ಮತ್ತೆ ಬಿ ಅಂತ ಇಬ್ಬರನ್ನ ಸೇರಿಸಿದೆ. ಇಬ್ರು 1,000 BV ಮಾಡಿದರೆ ಎ ಇಂದ 200 ರೂಪಾಯಿ, ಬಿ ಇಂದ 200 ರೂಪಾಯಿ, ಒಟ್ಟು 400 ರೂಪಾಯಿ ಆಯ್ತು. ಸರಿಯಾಗಿ ಹೇಳ್ದ್ರಿ. ಅಷ್ಟೇ ಅಲ್ಲ, ಇಲ್ಲೇ 2ನೇ ವಾರದ ಆದಾಯ ಶುರುವಾಗುತ್ತೆ. ಅದು ಮ್ಯಾಚಿಂಗ್ ಇನ್ಸೆಂಟಿವ್. ಈಗ ನೋಡಿ, ನಿಮ್ಮ ಕೆಳಗೆ 2 ಟೀಮ್ ಇರುತ್ತೆ, ಲೆಫ್ಟ್ ರೈಟ್ ಅಂತ ಅನ್ಕೊಳ್ಳಿ. ಎ 1,000 BV ಒಂದು ಕಡೆ, ಬಿ 1,000 BV ಇನ್ನೊಂದು ಕಡೆ ಇದ್ರೆ ಆ ವಾರದಲ್ಲಿ 1,000 BV ಮ್ಯಾಚ್ ಆಯ್ತು ಅಂತ ಲೆಕ್ಕ. ಅಂದ್ರೆ ಸುಮ್ನೆ ಸೇರಿಸಿದ್ರೆ ಸಾಲ್ದು, ಎರಡೂ ಕಡೆ ಬಿಸ್ನೆಸ್ ವಾಲ್ಯೂಮ್ ಬ್ಯಾಲೆನ್ಸ್ ಅಥವಾ ಮ್ಯಾಚ್ ಆಗ್ಬೇಕಾ? ಹೌದು. ಈ ರೀತಿ ಎಷ್ಟು BV ಮ್ಯಾಚ್ ಆಗುತ್ತೋ ಅದರ ಮೇಲೂ 20% ಇನ್ಸೆಂಟಿವ್ ಬರುತ್ತೆ. ಸೊ 1,000 BV ಮ್ಯಾಚ್ ಆಗಿದ್ದಕ್ಕೆ ಇನ್ನೂ 200 ರೂಪಾಯಿ. ಹಾಗಾಗಿ ಎ ಮತ್ತೆ ಬಿ ತಲಾ 1,000 BV ಸೇರ್ಸಿದ್ರೆ ನಿಮ್ಮ ಮೊದಲ ವಾರದ ಒಟ್ಟು ಆದಾಯ 400 ಡೈರೆಕ್ಟ್ ಪ್ಲಸ್ 200 ಮ್ಯಾಚಿಂಗ್ = 600 ರೂಪಾಯಿ ಆಗುತ್ತೆ. ಒಂದ್ ವೇಳೆ ಒಂದ್ ಕಡೆ ಜಾಸ್ತಿ BV ಇದ್ರೆ, ಅಂದ್ರೆ ಎ ಕಡೆ 2,000 BV, ಬಿ ಕಡೆ 1,000 BV ಇದ್ರೆ? ಒಳ್ಳೆ ಪ್ರಶ್ನೆ. ಆಗ 1,000 BV ಮ್ಯಾಚ್ಗೆ ನಿಮಗೆ 200 ರೂಪಾಯಿ ಮ್ಯಾಚಿಂಗ್ ಇನ್ಸೆಂಟಿವ್ ಬರುತ್ತೆ. ಎ ಕಡೆ ಉಳಿದ 1,000 BV ವೇಸ್ಟ್ ಆಗಲ್ಲ, ಅದು ಮುಂದಿನ ವಾರಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದು ವೇಸ್ಟ್ ಆಗಲ್ವಾ? ಇಲ್ಲ. ಜಾಸ್ತಿ BV ಇರೋ ಲೈನನ್ನ ಪವರ್ ಲೆಗ್ ಅಂತ ಕರೀತಾರೆ. ಆ ಕ್ಯಾರಿ ಫಾರ್ವರ್ಡ್ ಆಗೋ ಬಿಸ್ನೆಸ್ ವರ್ಷದ ಕೊನೆ ತನಕ ಇರುತ್ತೆ. ಇದು ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗುತ್ತೆ. ಇದು ಆರಂಭಿಕ ಹಂತ. ಈಗ ತಾನೇ ಸೇರಿದವರನ್ನ ಹುರಿದುಂಬಿಸೋಕೆ ಏನಾದ್ರೂ ಸ್ಪೆಷಲ್ ಆಫರ್ಸ್ ಇದೆಯಾ? ವಿಡಿಯೋದಲ್ಲಿ ಫಾಸ್ಟ್ ಸ್ಟಾರ್ಟ್ ಆಫರ್ಸ್ ಬಗ್ಗೆ ಹೇಳಿದ್ರು. ಹೌದು, ಹೊಸಬ್ರು ಬೇಗ ಆಕ್ಟಿವ್ ಆಗ್ಲಿ ಅಂತ ಕೆಲವು ಆಫರ್ಸ್ ಇಟ್ಟಿದ್ದಾರೆ. ಮೊದಲನೆಯದು ಫಾಸ್ಟ್ ಸ್ಟಾರ್ಟ್ ರನ್ನರ್. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಮೂಲ ವಿಡಿಯೋದಲ್ಲಿ. ಹೌದಾ? ಏನದು? ಅಂದ್ರೆ ಆಫರ್ 10,000 BV ಮ್ಯಾಚಿಂಗ್ಗೆ ಅಂತ ಹೇಳಿ ಲೆಕ್ಕಾಚಾರ ಮಾತ್ರ 1,000 BV ಮ್ಯಾಚಿಂಗ್ಗೆ ಅಂತ ಕೊಟ್ಟಿದ್ದಾರೆ. ಬಹುಶಃ ಅದು 1,000 BV ಮ್ಯಾಚಿಂಗ್ಗೆ ಅನ್ವಯ ಆಗುತ್ತೆ ಅಂತ ಕಾಣುತ್ತೆ. ಸರಿ, ಆ 1,000 BV ಲೆಕ್ಕದ ಪ್ರಕಾರ ಏನಾಗುತ್ತೆ? ಸೇರಿದ ಮೊದಲ 15 ದಿನದ ಒಳಗೆ 1,000 BV ಮ್ಯಾಚ್ ಮಾಡಿದ್ರೆ ಆಗ್ಲೇ ನೋಡಿದ್ವಲ್ಲ 600 ರೂಪಾಯಿ ಆದಾಯ, ಅದರ ಜೊತೆಗೆ MRP 699 ರೂಪಾಯಿ ಬೆಲೆಯ CMD ಡ್ರಾಪ್ಸ್ ಅಂತ ಒಂದು ಪ್ರಾಡಕ್ಟ್ ಫ್ರೀ ಕೊಡ್ತಾರೆ. ಹಾಗಾದ್ರೆ ಒಟ್ಟು ಸುಮಾರು 1,300 ರೂಪಾಯಿ ಬೆನಿಫಿಟ್ ಆಯ್ತು. ಹೌದು, ಸುಮಾರು ಅಷ್ಟು. ಇದು ಹೊಸಬರಿಗೆ ಒಂದು ಕ್ವಿಕ್ ವಿನ್ ಅಂತಾರಲ್ಲ ಹಾಗೆ. ಇನ್ನೊಂದು ಫಾಸ್ಟ್ ಸ್ಟಾರ್ಟ್ ವಿನ್ನರ್ ಅಂತನೂ ಇದೆಯಲ್ಲ? ಇದರಲ್ಲಿ ಸೇರಿದ 15 ದಿನದ ಒಳಗೆ 2,000 BV ಮ್ಯಾಚಿಂಗ್ ಮಾಡಬೇಕು. ಇದರ ಲೆಕ್ಕ ಕ್ಲಿಯರ್ ಆಗಿದೆ. ನೀವು ಎ 2,000 BV ಮತ್ತು ಬಿ 2,000 BVನ ಸೇರಿಸಿದ್ರೆ ಸ್ಪಾನ್ಸರ್ ಇನ್ಸೆಂಟಿವ್
ಎ ಇಂದ 400 ಪ್ಲಸ್ ಬಿ ಇಂದ 400 = 800 ಮತ್ತು ಮ್ಯಾಚಿಂಗ್ ಇನ್ಸೆಂಟಿವ್ 2000 ಬಿವಿ ಮ್ಯಾಚ್ಗೆ 20% ಅಂದ್ರೆ 400, ಒಟ್ಟು ₹1200 ಕ್ಯಾಶ್ ಪೇಔಟ್ ಸಿಗುತ್ತೆ. ಇದರ ಜೊತೆಗೆ ಫ್ರೀ ಪ್ರಾಡಕ್ಟ್ಸ್ ಇರುತ್ತಾ? ಖಂಡಿತ. ಆ ₹1200 ಜೊತೆಗೆ ಸಿಎಂಡಿ ಡ್ರಾಪ್ಸ್ ಎಂಆರ್ಪಿ ₹699 ಮತ್ತು ಮಲ್ಟಿವಿಟಮಿನ್ ಗಮ್ಮಿ ಎಂಆರ್ಪಿ ₹599 ಫ್ರೀಯಾಗಿ ಸಿಗುತ್ತೆ. ಅಂದ್ರೆ ಒಟ್ಟು ಲಾಭ ಸುಮಾರು ₹2500. ₹1200 ಕ್ಯಾಶ್ ಪ್ಲಸ್ ₹1300 ಪ್ರಾಡಕ್ಟ್ಸ್ ಹತ್ರ ಆಗುತ್ತೆ. ಇವೆರಡು 15 ದಿನದ ಲಿಮಿಟ್ ಇದೆಯಲ್ಲ? ಹೌದು, ಇದು ಟೈಮ್ ಬೌಂಡ್. ಬೇಗ ಶುರು ಮಾಡೋರಿಗೆ ಒಂದು ಬೂಸ್ಟ್ ಕೊಡೋಕೆ ಇಟ್ಟಿರೋ ಹಾಗೆ ಕಾಣುತ್ತೆ. ಇದು ಎಂಎಲ್ಎಂ ಕಂಪನಿಗಳಲ್ಲಿ ಕಾಮನ್. ಆರಂಭದ ಬೂಸ್ಟ್ ಆಯ್ತು, ಆದ್ರೆ ಪ್ರತಿ ತಿಂಗಳು ಪ್ರಾಡಕ್ಟ್ಸ್ ತಗೊಳ್ಳೋರ್ಗೆ ಅಥವಾ ಮಾರಾಟ ಮಾಡೋರ್ಗೆ ಏನಾದ್ರೂ ಲಾಭ ಇದೆಯಾ? ಕನ್ಸಿಸ್ಟೆನ್ಸಿ ಆಫರ್ ಸಿಎನ್ಸಿ ಅಂತ ಕೇಳಿದೆ. ಹೌದು, ಅದು ರೀಪರ್ಚೇಸ್ ಪ್ಲಾನ್ನ ಒಂದು ಭಾಗ. ಅಂದ್ರೆ ಪ್ರತಿ ತಿಂಗಳು ನಿಮ್ಮ ಸ್ವಂತ ಐಡಿಯಲ್ಲಿ ನೀವು ಮಾಡುವ ಪರ್ಚೇಸ್ ಮೇಲೆ ಸಿಗೋ ಬೆನಿಫಿಟ್. ಇದು ಸಾಮಾನ್ಯವಾಗಿ 2ನೇ ತಿಂಗಳಿಂದ ಶುರುವಾಗುತ್ತೆ. ಇದರಲ್ಲಿ 2 ಸ್ಲ್ಯಾಬ್ ಇದೆ. ಓಕೆ, ಯಾವ್ದ್ಯಾವ್ದು? ಸತತವಾಗಿ 3 ತಿಂಗಳು, ಪ್ರತಿ ತಿಂಗಳು ಕನಿಷ್ಠ 500 ಬಿವಿ ಅಂದ್ರೆ ಸುಮಾರು ₹1200 ಖರೀದಿ ಅನ್ಕೊಳ್ಳಿ. ಮಾಡಿದ್ರೆ 3 ತಿಂಗಳ ಒಟ್ಟು ಖರೀದಿ ಸುಮಾರು 3600 ಆಗುತ್ತಲ್ಲ, ಅದರ 20% ಅಷ್ಟು ಬೆಲೆಯ ಪ್ರಾಡಕ್ಟ್ಸ್ ಅಂದ್ರೆ ಎಂಆರ್ಪಿ ₹1560 ಫ್ರೀ ಕೊಡ್ತಾರೆ. ಸತತವಾಗಿ 3 ತಿಂಗಳು, ಪ್ರತಿ ತಿಂಗಳು ಕನಿಷ್ಠ 1000 ಬಿವಿ ಅಂದ್ರೆ ಸುಮಾರು ₹2500 ಖರೀದಿ ಮಾಡಿದ್ರೆ 3 ತಿಂಗಳ ಒಟ್ಟು ಖರೀದಿ ಸುಮಾರು 7500 ಆಗುತ್ತೆ. ಅದರ 33% ಅಷ್ಟು ಬೆಲೆಯ ಪ್ರಾಡಕ್ಟ್ಸ್ ಅಂದ್ರೆ ಸುಮಾರು ಎಂಆರ್ಪಿ ₹2500 ಫ್ರೀ ಸಿಗುತ್ತೆ. ಇದು ಲಾಯಲ್ ಕಸ್ಟಮರ್ಸ್ ಅಥವಾ ರೆಗ್ಯುಲರ್ ಆಗಿ ಸೆಲ್ ಮಾಡೋರಿಗೆ ಒಳ್ಳೆ ಆಫರ್. ಇದು ಸ್ವಂತ ಖರೀದಿ ಮೇಲೆ. ಸರಿ, ಈಗ ಟೀಮ್ ಮಾಡೋ ಬಿಸ್ನೆಸ್ ಮೇಲೆ ತಿಂಗಳ ಆದಾಯ ಬರುತ್ತಾ? ವಾರದ ಇನ್ಕಮ್ ಅಲ್ಲದೆ ಬೇರೆ ಏನಾದ್ರೂ ಇದೆಯಾ? ಖಂಡಿತ ಇದೆ. ವಾರದ ಇನ್ಕಮ್ಸ್ ಆದ್ಮೇಲೆ ರೀಪರ್ಚೇಸ್ ಪ್ಲಾನ್ ಕೆಳಗೆ ಹಲವು ತಿಂಗಳ ಆದಾಯಗಳಿವೆ. ಇವು ಟೀಮ್ನ ಒಟ್ಟು ರೀಪರ್ಚೇಸ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಮೊದಲನೇದು ಸೂಪರ್ ಸಪೋರ್ಟಿವ್ ಇನ್ಸೆಂಟಿವ್. ಇದು ಹೇಗೆ ಕೆಲಸ ಮಾಡುತ್ತೆ? ಇದು ಕಂಪನಿಯ ಒಟ್ಟು ತಿಂಗಳ ಬಿವಿ ಬಿಸ್ನೆಸ್ ಇದೆಯಲ್ಲ, ಕಂಪನಿ ಟರ್ನ್ಓವರ್ ಸಿಟಿ ಅಂತಾರೆ, ಅದರ 25% ದುಡ್ಡನ್ನ ಈ ಇನ್ಸೆಂಟಿವ್ಗೆ ಅಂತ ತೆಗೆದಿಡ್ತಾರೆ. ನಿಮ್ಮ ಟೀಮ್ ಎ ಮತ್ತೆ ಟೀಮ್ ಬಿ ಎರಡರನ್ನೂ ಸೇರಿ ಒಟ್ಟು 2500 ಬಿವಿ ಮ್ಯಾಚ್ ಆದ್ರೆ ನಿಮ್ಗೆ 1 ಪಾಯಿಂಟ್ ಸಿಗುತ್ತೆ. 1 ಪಾಯಿಂಟಿಗೆ ಎಷ್ಟು ದುಡ್ಡು ಬರುತ್ತೆ? ಅಂದಾಜು ಸುಮಾರು ₹220 ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ. ಈ ಆದಾಯಕ್ಕೆ ಒಂದು ಲಿಮಿಟ್ ಇದೆ. ತಿಂಗಳಿಗೆ 500 ಪಾಯಿಂಟ್ಸ್ ತನಕ ಮಾತ್ರ ಗಳಿಸ್ಬೋದು. ಓಕೆ, ಇದು ಮೊದಲನೇ ಮಾಸಿಕ ಆದಾಯ. ಇದರ ನಂತರ ಮುಂದಿನದು ಡೈರೆಕ್ಟ್ ಸಲ ಇನ್ಸೆಂಟಿವ್. ಇದು ಸ್ವಲ್ಪ ಬೇರೆ ಥರ. ನೀವು ನೇರವಾಗಿ ಸೇರಿಸಿದ ಜನ ಇರ್ತಾರಲ್ಲ, ನಿಮ್ಮ ಡೈರೆಕ್ಟ್ ಡೌನ್ಲೈನ್ಸ್, ಅವರು ಈ ಸೂಪರ್ ಸಪೋರ್ಟಿವ್ ಇನ್ಸೆಂಟಿವ್ ಇಂದ ಎಷ್ಟು ಗಳಿಸ್ತಾರೋ ಅದರ 15% ನಿಮ್ಗೆ ಬರುತ್ತೆ. ಓ, ಅಂದ್ರೆ ನನ್ನ ಟೀಮ್ನಲ್ಲಿರೋರು ಚೆನ್ನಾಗ್ ಮಾಡಿದ್ರೆ ನನ್ಗೂ ಲಾಭ. ಇದು ಅವ್ರಿಗೆ ಸಪೋರ್ಟ್ ಮಾಡೋಕೆ ಮೋಟಿವೇಶನ್ ಕೊಡುತ್ತೆ ಅಲ್ವಾ? ನಿಖರವಾಗಿ. ಇದು ಲೀಡರ್ಶಿಪ್ ಮತ್ತೆ ಟೀಮ್ ವರ್ಕ್ಗೆ ಪ್ರೋತ್ಸಾಹ ಕೊಡುತ್ತೆ. ಉದಾಹರಣೆಗೆ, ನಿಮ್ಮ ಡೈರೆಕ್ಟ್ ಎ ₹1,00,000 SSI ಗಳಿಸಿದ್ರೆ ನಿಮ್ಗೆ ₹15,000 ಸಿಗುತ್ತೆ. ಆಮೇಲೆ ಲೀಡರ್ಶಿಪ್ ಇನ್ಸೆಂಟಿವ್, ಇದು ಕಂಪನಿ ಟರ್ನ್ಓವರ್ನ 7% ಇಂದ ಬರುತ್ತೆ. ಇಲ್ಲಿ 5000 ಬಿವಿ ಮ್ಯಾಚ್ ಮಾಡಿದ್ರೆ 1 ಪಾಯಿಂಟ್ ಸಿಗುತ್ತೆ. 1 ಪಾಯಿಂಟ್ಗೆ ಸುಮಾರು ₹225. ಇದು ತಿಂಗಳಿಗೆ 50 ಪಾಯಿಂಟ್ಸ್ಗೆ ಲಿಮಿಟ್ ಇದೆ. ಇಲ್ಲೊಂದು ಗಮನಿಸಬೇಕು. ಏನು? ನೀವು 5000 ಬಿವಿ ಮ್ಯಾಚ್ ಮಾಡಿದಾಗ ನಿಮ್ಗೆ ಒಂದು ಲೀಡರ್ಶಿಪ್ ಪಾಯಿಂಟ್ ಸಿಗುತ್ತೆ, ಅದರ ಜೊತೆಗೆ 2 ಸೂಪರ್ ಸಪೋರ್ಟಿವ್ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಯಾಕೆಂದ್ರೆ 5000 ಅಂದ್ರೆ 2500ನ 2 ಪಟ್ಟು. ಅಂದ್ರೆ ಒಂದೇ ಬಿಸ್ನೆಸ್ಗೆ ಮಲ್ಟಿಪಲ್ ಇನ್ಕಮ್ಸ್ ಬರ್ತಾ ಹೋಗುತ್ತಾ? ಹೌದು. ನೀವು ಜಾಸ್ತಿ ಬಿವಿ ಮ್ಯಾಚ್ ಮಾಡ್ತಾ ಹೋದಾಗೆ ಒಂದೇ ಸಮಯದಲ್ಲಿ ಹಲವು ಇನ್ಸೆಂಟಿವ್ಸ್ಗೆ ಅರ್ಹರಾಗ್ತಾ ಹೋಗ್ತೀರಿ. ಇದರ ನಂತರ ಬಿಸ್ನೆಸ್ ಬೂಸ್ಟರ್ ಇನ್ಸೆಂಟಿವ್ ಇದೆ, ಸಿಟಿಯ 3%. ಇದು 10,000 ಬಿವಿ ಮ್ಯಾಚಿಂಗ್ಗೆ 1 ಪಾಯಿಂಟ್. ವಿಡಿಯೋದಲ್ಲಿ ಇದರ ವ್ಯಾಲ್ಯೂ ₹1150 ಅಂತ ಹೇಳಿದ್ದಾರೆ. ಆದರೆ ಸಿಟಿಯ 3% ಅಂದ್ರೆ ₹1,150. ಸ್ವಲ್ಪ ಜಾಸ್ತಿ ಅನ್ಸತ್ತೆ. ಗಣಿತದ ಪ್ರಕಾರ ಸುಮಾರು ₹150 ಆಸುಪಾಸು ಇರಬೇಕು. ಬಹುಶಃ ಅದು ಪ್ರಿಂಟಿಂಗ್ ಮಿಸ್ಟೇಕ್ ಇರ್ಬೋದು, ಅಥವಾ ಬೇರೆ ಏನೋ ಲೆಕ್ಕಾಚಾರ ಇದೆಯೋ ಏನೋ. ಆದರೆ ವಿಡಿಯೋದಲ್ಲಿ 1,150 ಅಂತಾನೆ ಇದೆ. ಸರಿ ಬಿಡಿ, ಮುಂದೆ ಟ್ರಾವೆಲ್ಗೆಲ್ಲ ಏನಾದ್ರೂ ಇದ್ಯಾ? ಟೂರ್ ಅಂಡ್ ಟ್ರಾವೆಲ್ ಇನ್ಸೆಂಟಿವ್ ಇದೆ. ಇದು ಸಿಟಿಯ 6% ಇಂದ ಬರುತ್ತೆ. 25,000 ಬಿವಿ ಮ್ಯಾಚಿಂಗ್ಗೆ 1 ಪಾಯಿಂಟ್ಗೆ ಸುಮಾರು ₹1,100. ಇದು ತಿಂಗಳಿಗೆ 10 ಪಾಯಿಂಟ್ಸ್ಗೆ ಲಿಮಿಟ್ ಇದೆ. ಅಬ್ಬಾ, ಈಗಾಗಲೇ 5 ಬೇರೆ ಬೇರೆ ತಿಂಗಳ ಇನ್ಕಮ್ಸ್ ಆಯ್ತು. ಇದಕ್ಕಿಂತ ದೊಡ್ಡ ಲೆವೆಲ್ ಏನಾದ್ರೂ ಇದ್ಯಾ? ಖಂಡಿತ. ಮುಂದಿಂದು
ತುಂಬ ಮುಖ್ಯವಾದದ್ದು ಯೂನಿವರ್ಸಲ್ ಬೋನಸ್. ಇದು ಸಿಟಿಯ 15% ಇಂದ ಬರುತ್ತೆ. ಇದು ಯಾಕೆ ಮುಖ್ಯ ಅಂದ್ರೆ ಇದು ಮುಂದಿನ ದೊಡ್ಡ ಫಂಡ್ಸ್ಗೆ ದಾರಿ ಮಾಡಿಕೊಡುತ್ತೆ. ಹೌದಾ? ಎಷ್ಟು ಬಿವಿ ಮ್ಯಾಚ್ ಆಗ್ಬೇಕು ಅದಕ್ಕೆ? 50,000 BV ಮ್ಯಾಚ್ ಆದ್ರೆ 1 ಪಾಯಿಂಟ್ ಸಿಗುತ್ತೆ. ಇದರ ವ್ಯಾಲ್ಯೂನೇ ಸುಮಾರು 4,000 ರೂಪಾಯಿ. ಇಂಟ್ರೆಸ್ಟಿಂಗ್ ಅಂದ್ರೆ ಇದಕ್ಕೆ ಎಷ್ಟು ಪಾಯಿಂಟ್ಸ್ ಬೇಕಾದ್ರೂ ಗಳಿಸ್ಬೋದು, ಲಿಮಿಟ್ ಇಲ್ಲ. 50,000 ಬಿವಿ ಮ್ಯಾಚ್ಗೆ 4,000 ರೂಪಾಯಿ. ಇದು ಒಳ್ಳೆ ಮೊತ್ತನೇ. ಇದು ಹೇಗೆ ಮುಂದಿನ ಫಂಡ್ಸ್ಗೆ ದಾರಿ ಮಾಡುತ್ತೆ? ಈ ಯೂನಿವರ್ಸಲ್ ಬೋನಸ್ ಪಾಯಿಂಟ್ ಅನ್ನ ನೀವು ಸತತವಾಗಿ ಅಚೀವ್ ಮಾಡೋದ್ರಿಂದ ಕಾರ್ ಇನ್ಸೆಂಟಿವ್ ಮತ್ತೆ ಹೌಸ್ ಇನ್ಸೆಂಟಿವ್ಗೆ ಕ್ವಾಲಿಫೈ ಆಗ್ಬೋದು. ಕಾರ್ ಇನ್ಸೆಂಟಿವ್ಗೆ ಸಿಟಿಯ 8.5%, ನೀವು ಸತತವಾಗಿ 2 ತಿಂಗಳು ಯುಬಿ ಪಾಯಿಂಟ್ ಅಂದ್ರೆ 50,000 ಬಿವಿ ಮ್ಯಾಚ್ ಮಾಡಬೇಕು. 2 ತಿಂಗಳು ಸತತವಾಗಿ ಮಾಡಿದ್ಮೇಲೆ 3ನೇ ತಿಂಗಳಿಂದ ನೀವು ಪ್ರತಿ ಸಲ ಯುಬಿ ಪಾಯಿಂಟ್ ಮಾಡಿದಾಗ ನಿಮ್ಗೆ ಅದ್ರ ಜೊತೆಗೆ ಒಂದು ಕಾರ್ ಫಂಡ್ ಪಾಯಿಂಟ್ ಕೂಡ ಸಿಗುತ್ತೆ. ಅದರ ವ್ಯಾಲ್ಯೂ ಸುಮಾರು 2,300 ರೂಪಾಯಿ. ಹಾಗೇನೆ ಹೌಸ್ ಇನ್ಸೆಂಟಿವ್ ಬಗ್ಗೆ ಅದಕ್ಕೆ ಸಿಟಿಯ 5%, ನೀವು ಯುಬಿ ಪಾಯಿಂಟ್ ಅನ್ನ ಸತತವಾಗಿ 4 ತಿಂಗಳು ಮಾಡಬೇಕು. ಆದ್ರೆ ಇಲ್ಲೊಂದು ಸಣ್ಣ ರಿಲ್ಯಾಕ್ಸೇಷನ್ ಇದೆ. ಸತತ 4 ತಿಂಗಳು ಆಗ್ಲಿಲ್ಲ ಅಂದ್ರೂ ಯಾವುದೇ 6 ತಿಂಗಳ ಪೀರಿಯಡ್ನಲ್ಲಿ ನೀವು ಒಟ್ಟು 4 ಸಲ ಮಾಡಿದ್ರೂ ಸಾಕು. ಉದಾಹರಣೆಗೆ 2 ತಿಂಗಳು ಸತತ ಮಾಡಿ, 1 ತಿಂಗಳು ಗ್ಯಾಪ್, ಆಮೇಲೆ ಮತ್ತೆ 2 ತಿಂಗಳು ಸತತ. ಹಾಗೆ ಮಾಡಿದ್ರೆ ಸಾಕು, ಕ್ವಾಲಿಫೈ ಆಗ್ತೀರಿ. ಕ್ವಾಲಿಫೈ ಆದ ತಿಂಗಳಿಂದ ಪ್ರತಿ ಯುಬಿ ಪಾಯಿಂಟ್ ಜೊತೆಗೆ ಒಂದು ಹೌಸ್ ಫಂಡ್ ಪಾಯಿಂಟ್ ಕೂಡ ಸಿಗುತ್ತೆ. ಅದರ ವ್ಯಾಲ್ಯೂ ಸುಮಾರು 1,800 ರೂಪಾಯಿ. ಇದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ವಾ, ಇದು ನಿಜವಾಗ್ಲೂ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಇರೋ ಹಾಗೆ ಕಾಣ್ತಿದೆ. ಈಗ ಒಬ್ರು ಕನ್ಸಿಸ್ಟೆಂಟ್ ಆಗಿ 50,000 ಬಿವಿ ಮ್ಯಾಚ್ ಮಾಡೋ ಲೆವೆಲ್ಗೆ ಬಂದ್ರೆ ಅವರ ತಿಂಗಳ ಆದಾಯ ಅಂದಾಜು ಎಷ್ಟಿರ್ಬಹುದು? ಒಂದ್ ಲೆಕ್ಕ ಹಾಕೋಣವಾ? ಖಂಡಿತ ಹಾಕ್ಬೋದು. ಅವರು ಕಾರ್ ಮತ್ತೆ ಹೌಸ್ ಫಂಡ್ಗೂ ಕ್ವಾಲಿಫೈ ಆಗಿದ್ದಾರೆ ಅಂತ ಇಟ್ಕೊಳ್ಳೋಣ. ಆಗ 50,000 ಬಿವಿ ಮ್ಯಾಚಿಂಗ್ನಲ್ಲಿ ಏನೇನ್ ಬರುತ್ತೆ ನೋಡಿ. ಸೂಪರ್ ಸಪೋರ್ಟಿವ್. 20 ಪಾಯಿಂಟ್ಸ್ 50K, 2.5K, 220 rupees equals 4,400 rupees. ಲೀಡರ್ಶಿಪ್ 10 ಪಾಯಿಂಟ್ಸ್ 50K, 5K, 225 rupees equals 2,250 rupees. Tour and travel 2 points 50K, 25K, 1,100 rupees equals 2,200 rupees. Universal bonus 1 point 4,000 rupees equals 4,000 rupees. Car fund 1 point 2,300 rupees equals 2,300 rupees. House fund 1 point 1,800 rupees equals 1,800 rupees. ಹೌಸ್ ಫಂಡ್ ಇಲ್ಲಿ ನಾವು ಬಿಸ್ನೆಸ್ ಬೂಸ್ಟರ್ ಸೇರಿಸಿಲ್ಲ. ಅದರ ವ್ಯಾಲ್ಯೂ ಕ್ಲಿಯರ್ ಇಲ್ಲ. ಹಾಗೆ ಡೈರೆಕ್ಟ್ ಸೆಲ್ಲರ್ ಇನ್ಸೆಂಟಿವ್ ಅವರ ಕೆಳಗಿರೋರ ಗಳಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಇದೆಲ್ಲ ಸೇರಿದ್ರೆ ಎಷ್ಟಾಯ್ತು? ಸುಮಾರು 16,950 ರೂಪಾಯಿ ಆಗುತ್ತೆ. ಅಂದ್ರೆ ಆ ಲೆವೆಲ್ನಲ್ಲಿ 50,000 ಬಿವಿ ಮ್ಯಾಚ್ ಬಿಸ್ನೆಸ್ ಟೇಬಲ್ ಇದ್ರೂ ಕೂಡ ಪ್ರತಿ ತಿಂಗಳು ಸುಮಾರು 17,000 ಹತ್ರತ್ರ ಆದಾಯ ಬರೋ ಸಾಧ್ಯತೆ ಇದೆ. ಇದು ಇನ್ಸೆಂಟಿವ್ಸ್ ಹೇಗೆ ಒಂದ್ರ ಮೇಲೆ ಒಂದು ಸೇರುತ್ತಾ ಹೋಗುತ್ತೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ. 16,000 ರೂಪಾಯಿಗಿಂತ ಹೆಚ್ಚು ಬರೀ 50,000 ಬಿವಿ ಮ್ಯಾಚ್ನಿಂದ? ಇದು ನಿಜಕ್ಕೂ ಆಕರ್ಷಕವಾಗಿದೆ. ಇದಕ್ಕಿಂತಲೂ ಮೇಲೇನಾದ್ರೂ ಇದೆಯಾ? ಟಾಪ್ ಲೆವೆಲ್ ಯಾವುದು? ಹೌದು, ಟಾಪ್ ಮೋಸ್ಟ್ ಲೆವೆಲ್ ಅಂದ್ರೆ ಲೈಫ್ ಸ್ಟೈಲ್ ಇನ್ಸೆಂಟಿವ್. ಇದು ಸಿಟಿಗೆ 4% ಇಂದ ಬರುತ್ತೆ. ಇಲ್ಲಿ 1 ಲಕ್ಷ ಬಿವಿ ಮ್ಯಾಚ್ ಆದ್ರೆ 1 ಪಾಯಿಂಟ್ ಸಿಗುತ್ತೆ. ಇದರ ವ್ಯಾಲ್ಯೂ ಸುಮಾರು 6,000ದಿಂದ 7,000 ರೂಪಾಯಿವರೆಗೂ ಇರಬಹುದು ಅಂತ ಅಂದಾಜು. ಆದ್ರೆ ಇದಕ್ಕೆ ಕಂಡೀಷನ್ಸ್ ತುಂಬಾ ಕಷ್ಟ ಇರಬೇಕಲ್ಲ. ಸುಮ್ನೆ ಬಿವಿ ಮ್ಯಾಚ್ ಆದ್ರೆ ಸಾಕಾ? ಇಲ್ಲ, ಇಲ್ಲಿ ಸ್ಟ್ರಕ್ಚರಲ್ ಕಂಡೀಷನ್ಸ್ ಇದೆ. ಮೊದಲನೇದಾಗಿ ನಿಮಗೆ ಕನಿಷ್ಠ 4 ಆಕ್ಟಿವ್ ಲೆಗ್ ಇರಬೇಕು. ಎ, ಬಿ, ಸಿ, ಡಿ. ಬರೀ 2 ಸ್ಟ್ರಾಂಗ್ ಲೆಗ್ ಇದ್ರೆ ಆಗಲ್ಲ. 4 ಲೆಗ್ ಇರ್ಬೇಕಾ? ಹೌದು. ಎರಡನೇ ಕಂಡೀಷನ್, ಆ 4ರಲ್ಲಿ 1 ಲೆಗ್ನಲ್ಲಿ ಮಿನಿಮಮ್ 20,000 ಬಿವಿ ಮತ್ತು ಇನ್ನೊಂದು ಲೆಗ್ನಲ್ಲಿ ಮಿನಿಮಮ್ 10,000 ಬಿವಿ ಇರಲೇಬೇಕು. 4 ಲೆಗ್ ಇದ್ರೆ ಮ್ಯಾಚಿಂಗ್ ಹೇಗ್ ಮಾಡ್ತಾರೆ? ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ಹೌದು, ಇದು ಸ್ವಲ್ಪ ಬೇರೆ ತರ. ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಮೊದಲು ಎ ಮತ್ತೆ ಬಿ ಮಧ್ಯೆ ಮ್ಯಾಚ್ ಮಾಡ್ತಾರೆ, ಆಮೇಲೆ ಬಿ ಮತ್ತೆ ಸಿ ಮಧ್ಯೆ, ಕೊನೆಗೆ ಸಿ ಮತ್ತೆ ಡಿ ಮಧ್ಯೆ ಮ್ಯಾಚ್ ಮಾಡ್ತಾರೆ. ಪ್ರತಿ ಜೋಡಿಲಿ ಯಾವುದು ಕಡಿಮೆ ಬಿವಿ ಇದೆಯೋ ಅದನ್ನ ತಗೊಂಡು ಈ 3 ಮ್ಯಾಚ್ ಆದ ಬಿವಿನ ಕೂಡಿಸಿದ್ರೆ ಬರೋದೇ ಒಟ್ಟು ಮ್ಯಾಚ್ ಆದ ಬಿವಿ. ಇದು 1 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ 1 ಲೈಫ್ ಸ್ಟೈಲ್ ಪಾಯಿಂಟ್ ಸಿಗುತ್ತೆ. ಒಂದ್ ಎಕ್ಸಾಂಪಲ್ ಇದೆಯಾ ಇದಕ್ಕೆ? ಆ ವಿಡಿಯೋದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಎ, ಬಿ, ಸಿ, ಡಿ ಅಂತ 4 ಲೆಗ್ನಲ್ಲೂ ತಲಾ 33,500 ಬಿವಿ ಇದ್ರೆ ಒಟ್ಟು ಜನರೇಟ್ ಆದ ಬಿವಿ 1,34,000 ಆಯಿತು. ಎ ಅಂಡ್ ಬಿ ಮ್ಯಾಚ್ 33,500, ಬಿ ಅಂಡ್ ಸಿ ಮ್ಯಾಚ್ 33,500, ಸಿ ಅಂಡ್ ಡಿ ಮ್ಯಾಚ್ 33,500. ಈ ಮೂರನ್ನು ಕೂಡಿಸಿದ್ರೆ ಒಟ್ಟು ಮ್ಯಾಚ್ ಆದ ಬಿವಿ ಇಸ್ ಈಕ್ವಲ್ ಟು 1,05,000 ಬಿವಿ. ಇದು 1 ಲಕ್ಷಕ್ಕಿಂತ ಜಾಸ್ತಿ ಇದೆ, ಸೊ 1 ಲೈಫ್ ಸ್ಟೈಲ್ ಪಾಯಿಂಟ್ ಸಿಗುತ್ತೆ.
ಅಂದ್ರೆ ಸುಮಾರು 1.34 ಲಕ್ಷ BV ಮಾಡಿದ್ರೆ 1 ಲಕ್ಷ BV ಮ್ಯಾಚ್ ಆಗ್ತಿದೆ. ಈ ಲೆವೆಲ್ನಲ್ಲಿ ಒಟ್ಟು ಆದಾಯ ಎಷ್ಟಾಗ್ಬೋದು? ವಿಡಿಯೋದಲ್ಲಿ ಸುಮಾರು 40,000 ಅಂತ ಹೇಳಿದ್ರಲ್ಲ. ಫಂಡ್, ಹೌಸ್ ಫಂಡ್ ಇವೆಲ್ಲದರ ಪಾಯಿಂಟ್ಸು ಡಬಲ್ ಆಗುತ್ತೆ ಬಹುತೇಕ. ಹಾಗೆ ಬೇರೆ ಇನ್ಸೆಂಟಿವ್ಸ್ ಕೂಡ ಜಾಸ್ತಿ ಆಗತ್ತೆ. ಎಲ್ಲ ಸೇರಿ ತಿಂಗಳಿಗೆ 40,000 ರೂಪಾಯಿ ಹತ್ರ ತಲುಪ್ಬೋದು ಅಂತ ಅಂದಾಜಿಸಿದ್ದಾರೆ. ಒಂದು ರಫ್ ಐಡಿಯಾ ಅಂದ್ರೆ ಸುಮಾರು 2.7 ಲಕ್ಷ ರೂಪಾಯಿ ಮೌಲ್ಯದ ಪ್ರಾಡಕ್ಟ್ ಸೇಲ್ ಆದ್ರೆ 50% BV ಅಂತ ಇಟ್ಕೊಂಡ್ರೆ ಸುಮಾರು 40,000 ರೂಪಾಯಿ ಆದಾಯ ಬರೋ ಚಾನ್ಸ್ ಇದೆ. ಇದು ದೊಡ್ಡ ವಾಲ್ಯೂಮ್ನೇ ಸರಿ. ಹೌದು, ಟಾಪ್ ಲೆವೆಲ್ ಇನ್ಕಮ್ಗೆ ದೊಡ್ಡ ಮತ್ತು ಕನ್ಸಿಸ್ಟೆಂಟ್ ಟೀಮ್ ಬಿಸ್ನೆಸ್ ಬೇಕೇ ಬೇಕು. ಸರಿ, ನಾವು ಟೀಮೆಕ್ಸ್ ರಿಟೇಲ್ ಲಿಮಿಟೆಡ್ನ 2025 ಬಿಸ್ನೆಸ್ ಪ್ಲಾನ್ನ ಬೇರೆ ಬೇರೆ ಆಂಗಲ್ಸ್ ಇಂದ ನೋಡಿದ್ವಿ. ಫ್ರೀ ಜಾಯ್ನಿಂಗ್ ಇಂದ ಹಿಡಿದು ಆರಂಭಿಕ ಪರ್ಚೇಸ್, ವಾರದ ಇನ್ಕಮ್ಸ್, ಫಾಸ್ಟ್ ಸ್ಟಾರ್ಟ್ ಆಫರ್ಸ್, ಕನ್ಸಿಸ್ಟೆನ್ಸಿ ಬೆನಿಫಿಟ್ಸ್ ಮತ್ತೆ ಕೊನೆಗೆ ಕಾರ್, ಹೌಸ್, ಲೈಫ್ ಸ್ಟೈಲ್ ಫಂಡ್ಸ್ ತನಕ ಹೋಗೋ ಮಲ್ಟಿ ಟಿಯರ್ಡ್ ಮಂತ್ಲಿ ಇನ್ಕಮ್ಸ್ ತನಕ ಎಲ್ಲ ಕವರ್ ಮಾಡಿದ್ವಿ ಅನ್ಸುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ಈ ಪ್ಲಾನ್ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕೋದು, ಟೀಮ್ ಬಿಲ್ಡ್ ಮಾಡೋದು ಮತ್ತೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ಗೆ ಹೆಚ್ಚು ಒತ್ತು ಕೊಡುತ್ತೆ. BV ಮ್ಯಾಚಿಂಗ್ ಜಾಸ್ತಿ ಆದ ಹಾಗೆ ಆದಾಯದ ಅವಕಾಶಗಳು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಒಂದು ಯೋಚನೆ ಮಾಡೋ ವಿಷಯ, ಈ ಟಾಪ್ ಇನ್ಕಮ್ ಇದೆಯಲ್ಲ, ಲೈಫ್ ಸ್ಟೈಲ್ ಇನ್ಸೆಂಟಿವ್, ಅದಕ್ಕೆ 4 ಲೆಗ್ ಬೇಕು ಅಂತ ಕಂಡೀಷನ್ ಹಾಕಿರೋದು. ಇದು ಬರೀ 2 ಸ್ಟ್ರಾಂಗ್ ಲೆಗ್ ಮೇಲೆ ಡಿಪೆಂಡ್ ಆಗೋ ಬದಲು ಸ್ವಲ್ಪ ಅಗಲವಾಗಿ, ಬಹುಶಃ ಹೆಚ್ಚು ಸ್ಟೇಬಲ್ ಆಗಿರೋ ನೆಟ್ವರ್ಕ್ ಕಟ್ಟೋಕೆ ಪ್ರೋತ್ಸಾಹ ಕೊಡೋ ಹಾಗೆ ಕಾಣ್ತಿದೆ. ಹೌದು, ಅದೊಂದು ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ. ಒಂದಿಬ್ರು ಸ್ಟಾರ್ ಪರ್ಫಾರ್ಮರ್ಸ್ ಮೇಲೆ ನಿಲ್ಲೋ ಬದಲು ಬಿಸ್ನೆಸ್ ಅನ್ನ ಬ್ಯಾಲೆನ್ಸ್ ಆಗಿ ಸ್ಪ್ರೆಡ್ ಮಾಡೋಕಿದು ಹೆಲ್ಪ್ ಮಾಡ್ಬೋದು. ಈ ನಿರ್ದಿಷ್ಟವಾದ 4 ಲೆಗ್ ಸ್ಟ್ರಕ್ಚರ್ ಕಂಪ್ನಿಯ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಮತ್ತೆ ಗ್ರೋತ್ ಬಗ್ಗೆ ಇರೋ ವಿಷನ್ ಅನ್ನ ಹೇಗೆ ತೋರಿಸುತ್ತೆ ಅನ್ನೋದು ಯೋಚನೆ ಮಾಡಬೇಕಾದ ವಿಷಯ. ಇದರ ಬಗ್ಗೆ ನಮ್ಮ ಕೇಳುಗರು ಯೋಚನೆ ಮಾಡ್ಲಿ ಅಲ್ವಾ?